चीटिंग करता है तू, चीटिंग 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 करता है तू. ಫೈನಲಿ ಬೆಳಗ್ಗೆಯಿಂದ ಕಾಯ್ಕೊಂಡ್ ಗೊತ್ತಿದ್ಕೆ ನನಗೇನ್ ಸಿಕ್ತು ಲಾಸ್ಟ್ ಚೊಂಬು. ನಿಜವಾಗ್ಲು ಅವ್ರು ಕರೆಕ್ಟಾಗಿ 3 ನಾಮ ಹಾಕಿದ್ರು ಸರಿಯಾಗಿ. ನನಗೆ ಎಷ್ಟು ತಿಕ್ಕ ಹೊಡೆದೋಯ್ತು ಅಂದ್ರೆ ಸತ್ಯಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ. 3-4 ದಿವಸದಿಂದ ವಿಡಿಯೋ ಮಾಡಿರ್ಲಿಲ್ಲ, ಯಾಕಂದ್ರೆ ಹೈ ರೀಚ್ ಸಿಗುತ್ತೆ ವಿಡಿಯೋ ಮಾಡದೆ ಹೋದ್ರೆ. ಆವಾಗ ಒಂದು ಫುಲ್ಲು ಏನಪ್ಪದು ಹೆಂಗು ಲಾಸ್ಟ್ ವಿಡಿಯೋ 10,000 ವ್ಯೂಸ್ ಹೋಗಿತ್ತು, ಇದೊಂದು ಅಟ್ಲೀಸ್ಟ್ ಒಂದು 25,000 30,000 ವ್ಯೂಸ್ ಹೋಗ್ಲಿ ಅಂತ ನಾನು ಆಸೆ ಪಡ್ಕೊಂಡು ಕಾಯ್ಕೊಂಡು ಕೂತಿದ್ರೆ ಏನೂ ಇಲ್ಲ. ತಿರ್ಗಾ ಇನ್ನೊಂದು ಚಿಕ್ಕದಾಗ ಒಂದು ಸೀನ್ ಹಾಕ್ಬಿಟ್ಟು ಲಿರಿಕಲ್ ವಿಡಿಯೋ ಇವತ್ತು ಬರಲ್ಲ, ಮಾರ್ಚ್ 4ನೇ ತಾರೀಕಿಗೆ ಬರುತ್ತೆ ಅಂತ. ಏನಿದು ಯಾವ ಸೀಮೆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಪ್ಲಸ್ ಇದು ಸೆನ್ಸಿಟಿವ್ ಟಾಪಿಕ್ ಅಂತ ಇದ್ರ ಬಗ್ಗೆ ಮಾತಾಡ್ಬಾರ್ದಂತೆ. ಬ್ರೋ ಯಾವ ನನ್ನ ಮಗ ಅವನು ಕಟ್ಟಡ ನನ್ನ ಮಗ ಅವ್ನು ಸಿಕ್ಕರೆ ತುಳಿಬೇಕು ಮೂಲ ಹಾಕೊಂಡು, ಸೆನ್ಸಿಟಿವ್ ಟಾಪಿಕ್ ಅಂತೆ. ಉಪೇಂದ್ರ ಅವರು ಬೇರೆ ಮೀನಿಂಗ್ ಅಲ್ಲಿ ಮಾಡಿರ್ತಾರೆ ವಿಡಿಯೋನ, ಈ ನನ್ನ ಮಕ್ಕಳು ಅದನ್ನ ಸೆನ್ಸಿಟಿವ್ ಅಂತೆ, ದೊಡ್ಡದು ಚಿಕ್ಕದು. ಬ್ರೋ ಅದು ಇರ್ಬೋದು, ಅದು ಮನ್ಸ್ ಬಗ್ಗೆ ಇರ್ಬೋದು, ಈಗೋದ್ ಬಗ್ಗೆ ಇರ್ಬೋದು, ಅಥವಾ ಅಹಂಕಾರ ಇರ್ಬೋದು, ಏನಾದ್ರು ಬೇರೆ ಮೀನಿಂಗ್ ಇರ್ಬೋದು. ಅದ್ರ ಬಗ್ಗೆನೇ ಹಂಗ ನೀ ಅಂತ ಕಚಡ ನನ್ನ ಮಕ್ಕಳು ಅಂತ ಅದರಲ್ಲೇ ಗೊತ್ತಾಗುತ್ತೆ. ಯಾವಾಗಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಒಂಚೂರು ಬುದ್ಧಿ ಇಲ್ಲ ನಿಮಗೆ. ದೇವರಾಣೆಗಳು ಹೇಳ್ತಾ ಇದೀನಿ. ಅಲ್ಲ ನಿಮ್ ತಲೆಯಲ್ಲಿ ನದಿ ತುಂಬ್ಕೊಂಡಿದ್ರೆ ಏನು, ಯಾವಾಗ್ಲೂ ಕೆಳಗಡೆ ಹೋಗುತ್ತಾ ಕಣ್ಣು ಎಂಬುದು ನಿಮ್ ಬುದ್ಧಿ? ಅದಲ್ಲ ಅದು ಮೇಯ್ನು. ಅದಿರೋದು ಈಗೋ, ಅಹಂಕಾರ ಅಥವಾ ದುಡ್ಡು ಏನಾರು ಇರ್ಬೋದು. ಉಪೇಂದ್ರ ಅವ್ರು ಇಷ್ಟು ವರ್ಷದಲ್ಲಿ ಎಷ್ಟು ತರ ಮಾಡೋರು. ನೀವು ಸೆನ್ಸಿಟಿವ್ ಟಾಪಿಕ್ ಅಂತೆ ಯಾವಣ್ಣವನು ಈ ತರ ಜನನೂ ಅವರೇ ಕಚಡಗಳು. ಕಂಟೆಂಟ್ ಇದ್ರು ಇಲ್ದಿರೋ ತರ, ಅದಕ್ಕೋಸ್ಕರ ಇವ್ರು ಇದನ್ನ ಮಾರ್ಕೆಟಿಂಗ್ ತರ ಯೂಸ್ ಮಾಡ್ಕೊಂತವ್ರೆ. ಬಾ ಇವತ್ತು ಕೊಡ್ತವ್ರಲ್ಲ ಇದು ಹೆಂಗೆ ಅಂದ್ರೆ, ಗುಲಾಬ್ ಜಾಮೂನ್ ಮಾಡ್ಬಿಟ್ಟು ಇವತ್ತು ತಿನ್ಬೇಡ, ಸ್ವೀಟ್ ಜಾಸ್ತಿ ಆಗುತ್ತೆ, ನಾಳೆ ತಿನ್ಬೇಡ, ನಾಡಕ್ ತಿನ್ನು, ಕೊನೆಗೆ ಅದು ಕೊಳ್ತೋಗ್ಬಿಡುತ್ತೆ. ಅದಕ್ಕೆ ಬೇಗ ಅದನ್ನ ಇದ್ ಮಾಡ್ಬೇಕು. ನನ್ಗೆ ಅದೇ ಹೋಗ್ಲಿ, ಇದು ಒಂದ್ಸರಿ ನಾನು ಫರ್ಗಿವ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ 4ಗಾದ್ರೂ ಬರಲೇಬೇಕು. ನನಗೆ ಅವೆಲ್ಲ ಗೊತ್ತಿಲ್ಲ. ಲಿರಿಕಲ್ ವಿಡಿಯೋ ಅದು ಇದ್ರದಲ್ವಂತೆ ವಿಡಿಯೋ, ಲಿರಿಕಲ್ ವಿಡಿಯೋ. ಇನ್ನೊಂದು ಯಾವ ಸಾಂಗ್ ಬರುತ್ತಂತ ಅದ್ರ ಲಿರಿಕಲ್ ವಿಡಿಯೋ. ಇದು ನಿನ್ನೆ ಎಳಿತಿರ್ಬೇಕಾರೆ ರಬ್ಬರ್ ಮಾಡ್ತಾರ. ನನಗೆ ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅದು ಯಾವ ತರ ಇರುತ್ತೋ ಅದು ಯಾರಿಗ್ ಗೊತ್ತು. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ನ್ಯೂ ಕಾನ್ಸೆಪ್ಟ್. ಸೆನ್ಸಿಟಿವ್ ಟಾಪಿಕ್ ಅಂತೆ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೆನ್ಸಿಟಿವ್ ಟಾಪಿಕ್ ಏನ್ ಸೆನ್ಸಿಟಿವ್ ಟಾಪಿಕ್? ಇಟ್ಸ್ ಜಸ್ಟ್ ನಾರ್ಮಲ್ ಥಿಂಗ್. ಇದನ್ನ ಅವ್ರು ಇನ್ನೂ ಹೈಪ್ ಮಾಡೋಕೆ ಟ್ರೈ ಮಾಡ್ತಾರೆ. ವಾ, ಮಾರ್ಕೆಟಿಂಗ್ ಟೀಮಿಗೆ ಒಂದು ದೊಡ್ಡ ಸಲಾಮ್. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್. ಓವರ್ ಆಲ್ ನನಗಂತೂ ದೇವರ ಡಿಸಪಾಯಿಂಟ್ ಆಯ್ತು. ಬೇಕೆ ನಾನು ತುಂಬಾ ದಿವಸದಿಂದ ವೇಟ್ ಮಾಡ್ತಿದ್ದೆ ಈ ಸಾಂಗ್. ಲಾಸ್ಟಲ್ಲಿ ಇಟ್ಬಿಟ್ರಲ್ಲ, ನನ್ಗೆ ಬೇಜಾರಾಗೋಯ್ತು. ದೇವರಣ್ಣಗಳು ಬೇಜಾರಾಗೋಯ್ತು. ಪರವಾಗಿಲ್ಲ, 4ನೇ ತಾರೀಕು ತನಕ ವೇಟ್ ಮಾಡ್ತೀನಿ. ಇದೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಅವ್ರು ಇನ್ನೂ 8 ದಿನ ಕಾಯ್ಬೇಕು. ಏನಿದು 8 ದಿನ ಗ್ಯಾಪ್ ಬರ್ತಾಯಿತ್ತು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮಗೂ ಇದೇ ಥರ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.